ರೈತರಿಂದ ಖರೀದಿ ಮಾಡಿದ ಹಿಂಗಾರು ಹಾಗೂ ಮುಂಗಾರು ಹಂಗಾಮಿನ ಜೋಳದ ಬಾಕಿ ಹಣವನ್ನ ತಕ್ಷಣವೇ ರೈತರ ಬ್ಯಾಂಕ್ ಖಾತೆಗಳಿಗೆ ಜಮಾವಣೆ ಮಾಡಬೇಕೆಂದು ಆಗ್ರಹಿಸಿ ಮಾನ್ವಿ ಪಟ್ಟಣದಲ್ಲಿ ಬಿಜೆಪಿ ಮುಖಂಡರು ಬೃಹತ್ ಪ್ರತಿಭಟನೆ ನಡೆಸಿದರು. ಪಟ್ಟಣದ ಪ್ರಮುಖ ಬಸವ ವೃತ್ತದ ಬಳಿ ಜಮಾಯಿಸಿದ ನಾಯಕರು ಮತ್ತು ಕಾರ್ಯಕರ್ತರು ರೈತರ ಸಂಕಷ್ಟಕ್ಕೆ ಸ್ಪಂದಿಸದ ರಾಜ್ಯ ಸರ್ಕಾರದ ವಿರುದ್ಧ ತೀವ್ರವಾಗಿ ಗುಡುಗಿದ್ದಾರೆ. ರೈತರ ಕಷ್ಟಗಳನ್ನ ಆಲಿಸುವವರು ಯಾರೂ ಇಲ್ಲವೇ ಎಂದು ಆಕ್ರೋಶ ವ್ಯಕ್ತಪಡಿಸಿದ ಬಿಜೆಪಿ ನಿಯೋಗವು ತಕ್ಷಣವೇ ಸಮಸ್ಯೆ ಬಗೆಹರಿಸುವಂತೆ ಆಗ್ರಹಿಸಿ ಆಹಾರ ಇಲಾಖೆಯ ಉಪನಿರ್ದೇಶಕರಿಗೆ ಅಧಿಕೃತ ಮನವಿ ಪತ್ರವನ್ನ ಸಲ್ಲಿಸಿತು. ಈ ಮಹತ್ವದ ಪ್ರತಿಭಟನಾ ಮೆರವಣಿಗೆಯಲ್ಲಿ ಕ್ಷೇತ್ರದ ಮಾಜಿ ಸಂಸದರು, ಮಾಜಿ ಶಾಸಕರು ಹಾಗೂ ಹಲವು ಪ್ರಮುಖ ರೈತ ನಾಯಕರು ಸಕ್ರಿಯವಾಗಿ ಭಾಗವಹಿಸಿದ್ರು. ಮಾನ್ವಿ ತಾಲೂಕಿನಲ್ಲಿ ಈ ಬಾರಿ ಅಗತ್ಯ ಪ್ರಮಾಣದಲ್ಲಿ ಮಳೆಯಾಗದೆ ಬೆಳೆ ಸಂಪೂರ್ಣವಾಗಿ ಒಣಗಿ ಹೋಗಿದ್ದು ಕೃಷಿ ಚಟುವಟಿಕೆಗಳನ್ನ ಮುಂದುವರಿಸಲು ಸಾಧ್ಯವಾಗ್ತಾ ಇಲ್ಲ. ಹೀಗಾಗಿ ತಕ್ಷಣವೇ ತಾಲೂಕನ್ನ ಬರಗಾಲ ಪೀಡಿತ ತಾಲೂಕು ಎಂದು ಸರ್ಕಾರ ಅಧಿಕೃತವಾಗಿ ಘೋಷಣೆ ಮಾಡಬೇಕು ಎಂದು ಪ್ರತಿಭಟನಾಕಾರರು ಕಟ್ಟುನಿಟ್ಟಾಗಿ ಒತ್ತಾಯಿಸಿದ್ರು. ಇದಲ್ಲದೆ ಸಂಕಷ್ಟದಲ್ಲಿರುವ ರೈತರ ಸಂಪೂರ್ಣ ಕೃಷಿ ಸಾಲವನ್ನ ಮನ್ನಾ ಮಾಡಬೇಕು ಮತ್ತು ಪ್ರತಿ ಎಕರೆಗೆ 50,000 ರೂಪಾಯಿಗಳ ವಿಶೇಷ ಬರ ಪರಿಹಾರವನ್ನ ನೀಡಿ ಕಂಗಾಲಾಗಿರುವ ಅನ್ನದಾತರನ್ನ ಕೈ ಹಿಡಿಯಬೇಕು ಎಂದು ಬಿಜೆಪಿ ಮುಖಂಡರು ಸರ್ಕಾರಕ್ಕೆ ಆಗ್ರಹಿಸಿದ್ರು. ಇದರ ಜೊತೆಗೆ ನೀರಾವರಿ ಕಾಲುವೆಗಳಲ್ಲಿ ನೀರು ಕೊನೆಯ ಭಾಗದ ಜಮೀನುಗಳಿಗೆ ಸರಾಗವಾಗಿ ಹರಿಯಲು ಅನುಕೂಲವಾಗುವಂತೆ ಕಾಲುವೆಗಳಲ್ಲಿ ತಕ್ಷಣವೇ ಹೂಳೆತ್ತುವ ಕಾಮಗಾರಿಯನ್ನ ಕೈಗೆತ್ತಿಕೊಳ್ಳಬೇಕು ಎಂದು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ರೈತರಿಗೆ ಗೊಬ್ಬರ ತರಬೇಕಾಗಿದೆ, ಇವತ್ತು ಬಿತ್ತನೆ ಬೀಜ ತರಬೇಕಾಗಿದೆ, ಬೆಳೆ ಇಲ್ಲ, ಮಳೆ ಇಲ್ಲ, ಇದೆಲ್ಲ ಆಗಿದೆ. ನೀವು ಕೊಡದೇ ಇದ್ರೆ ರೈತರು ಆತ್ಮಹತ್ಯೆ ಮಾಡ್ಕೊಳ್ತಾರ ನೋಡ್ರಿ, ಆ ಪರಿಸ್ಥಿತಿ ಇದೀವ. ಇಲ್ಲ ಸರ್, ನೀವು 15 ದಿವಸ ಅಂತ ಹೇಳ್ಬೇಡ್ರಿ, ಒಂದು ವಾರದೊಳಗೆ MSP ಬೆಂಬಲ ಬೆಲೆ ಯೋಜನೆ ಅಡಿಯಲ್ಲಿ ಮುಂಗಾರು ಮತ್ತು ಹಿಂಗಾರು ಎರಡೂ ಸೇರಿ 23,109 ರೈತರು ಜೋಳವನ್ನ ನಮಗೆ ಸರ್ಕಾರಕ್ಕೆ ಸರಬರಾಜು ಮಾಡಿದ್ದಾರೆ. ಆ ಪೈಕಿ ನಮಗೆ ಒಟ್ಟಾರೆಯಾಗಿ 500 ಕೋಟಿ ರೂಪಾಯಿ ಅವಶ್ಯಕತೆ ಬರೀ ನಮ್ಮ ರಾಯಚೂರು ಜಿಲ್ಲೆಗೆ ಇತ್ತು. ಅತಿ ಹೆಚ್ಚು ಜೋಳ ಬೆಳೆದಿರತಕ್ಕಂತ ಜಿಲ್ಲೆ. ನಮ್ಮಲ್ಲಿ ಒಟ್ಟಾರೆ ಕ್ವಾಂಟಿಟಿ ವೈಸ್ ಹೇಳ್ಬೇಕು ಅಂತಂದ್ರೆ 12,65,000 ಕ್ವಿಂಟಲ್ ಖರೀದಿ ಆಗಿದೆ ಈ ವರ್ಷ. ಅದ್ರೊಳಗಡೆ ನಾವು ಇಲ್ಲಿವರೆಗೂ 14,500 ರೈತರಿಗೆ ಆಲ್ರೆಡಿ ಪೇಮೆಂಟ್ ಮಾಡಿದೀವಿ. ಅದೆಲ್ಲ ಮಾಹಿತಿ ಕೊಟ್ಟಿದ್ದಾರೆ. ಇವಾಗ ಸದ್ಯ ರಾಯಚೂರು ಜಿಲ್ಲೆಗೆ 190 ಕೋಟಿ ರೊಕ್ಕ ಪೆಂಡಿಂಗ್ ಐತೆ. ಇವತ್ತಿ ಅದೇ ಮಾನ್ವಿ ತಾಲೂಕಿಗೆ ಬಂದು ಸಿರಿವಾರ ಕೂಡಿ 77 ಕೋಟಿ ರೂಪಾಯಿ ಇವತ್ತು ಕಟ್ರೆ ನಮ್ಮ ರೈತರೆಲ್ಲ ಸುಖವಾಗಿ ಬದುಕ್ತಾರೆ ಎಂಬುದು ನಾನು ತಿಳಿಸ್ತಾ ಇದ್ದೀನಿ. ಇದು ಈ ಜೋಳದ ದುಡ್ಡು ವಿಷಯನೇ ಅಲ್ಲ. ಈ DK ಶಿವಕುಮಾರ್ ಸರ್, ನೀವು ಏನ್ ಮಾತಾಡಿದ್ರಿ ಅಸೆಂಬ್ಲಿನಾಗ ವಿರೋಧ ಪಕ್ಷಕ್ಕೆ? ನೀವು ನಮ್ ತಾಕತ್ ನೋಡ್ತೀಯಾ, ನಮ್ ಧೈರ್ಯ ನೋಡ್ತೀಯಾ, ನಮ್ಮ ದಿಕ್ಕತ್ ನೋಡ್ತೀಯಾ ಅಂತ ಹೇಳಿದ್ರಿ. ನಿಮ್ ದಿಕ್ಕತ್ತು, ನಿಮ್ ಧೈರ್ಯ, ನಿಮ್ ಸಾಹಸ ಏನಾಯ್ತು ಇವತ್ತು ದುಡ್ಡು ಕೊಡಲಿ ತೋರಿಸಿ. ಇವತ್ತು ರಾಯಚೂರು ಜಿಲ್ಲೆ ದುಡ್ಡು ಕೊಟ್ಟು ನಿಮ್ ದಿಕ್ಕತ್ತು ತೋರಿಸಿ, ನಿಮ್ ಧೈರ್ಯ ತೋರಿಸಿ, ನೀನ್ ಎಷ್ಟು ತೋರಿಸ್ರಿ. ನಿಮ್ ಮೇಲೆ ಗೌರವ ಐತೆ, ಗೌರವ ಇಲ್ಲ ಅಂತಲ್ಲ. ಆದ್ರೆ ನಮ್ ರೈತರು ಬದುಕಬೇಕಂದ್ರೆ ನೀವು ದಿಕ್ಕತ್ತು ಧೈರ್ಯ ಎಲ್ಲ ಕೊಟ್ಟು ನಮ್ ರೈತರ ದುಡ್ಡು ಎಲ್ಲ ಕ್ಲೀನ್ ಮಾಡಿ ಒಂದು ವಾರ ಒಳಗೆ ಮಾಡಿಲ್ಲ ಅಂದ್ರೆ ಇಷ್ಟು ಗಂಟೆ ಪತ್ರಿಟ್ಟು ನಾವು ಹೋರಾಟ ಮಾಡ್ತೀವಿ ಅಂತ ಕಂಪ್ಲೀಟ್ ರೋಡ್ನೇ ಬ್ಲಾಕ್ ಮಾಡ್ತೀವಿ. ಇನ್ನು ಮುಂದೆ ನಡೆಯೋದು ಇದೊಂದೇ ಅಲ್ಲ, ಜೋಳದ ಒಂದೇ ಮುಗಿದಿಲ್ಲ. ಒಟ್ಟಾರೆ 2025-26ನೇ ಸಾಲಿನಲ್ಲಿ MSP ಬೆಂಬಲ ಬೆಲೆ ಯೋಜನೆ ಅಡಿಯಲ್ಲಿ ಮುಂಗಾರು ಮತ್ತು ಹಿಂಗಾರು